ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ಮಕ್ಕಳು ಸರಿ ಇಲ್ಲ, ಮಕ್ಕಳು ನನ್ನ ಜೊತೆಗಿಲ್ಲ, ಮಕ್ಕಳು ನಾನು ನೋಡ್ಕತ್ತಿಲ್ಲ ಅಂತಲೂ ಅಳ್ತೀವಿ. ನೋಡಿ, ದಶರಥ ಮಹಾರಾಜನಿಗೆ ಮಕ್ಕಳಿರ್ಲಿಲ್ಲ. ಅವನು ಪುತ್ರಕಾಮಿಷ್ಠೆ ಯಾಗ ಅಂತ ಯಾಗ ಮಾಡ್ದ. ದಶರಥ ಮಹಾರಾಜ ಪುತ್ರಕಾಮಿಷ್ಠೆ ಯಾಗ ಮಾಡಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ 4 ಜನ ಮಕ್ಕಳು ಪಡೆದ. ಯಾಗ ಮಾಡಿ ಮಕ್ಕಳು ಪಡೆದ ದಶರಥ ಮಹಾರಾಜ. ಆದ್ರೆ ಅವನ ಹಣೆ ಬರ ಹೆಂಗಿತ್ತು ಗೊತ್ತಾ? ಅವನು ಎದೆ ಹೊಡ್ಕೊಂಡು ಬಿದ್ದು ಸಾಯುವಾಗ ಬಾಯಿಗೆ ನೀರು ಬಿಡೋಕು ಒಬ್ಬ ಮಗಿರ್ಲಿಲ್ಲ ಪಕ್ಕದಲ್ಲಿ. ಪಡೆದು ಬಿಟ್ರೆ ಆಗ್ಲಿಲ್ಲ, ಹಣೆಲಿ ಬರ್ಸ್ಕೊಂಡ್ ಬಂದಿರಬೇಕು. ಮಕ್ಕಳಿಂದ ಸಂತೋಷ ಅನ್ನೋದೊಂದು ಹಣೆ ಬರ ಬರ್ಸ್ಕೊಂಡ್ ಬಂದಿರಬೇಕು. ಮಕ್ಕಳಿಂದ ಸಂತೋಷನೂ ಬರ್ದಿರ್ಬೇಕು, ಮನೆಯಿಂದ ಸಂತೋಷ ಬರ್ದಿರ್ಬೇಕು. ಬಹಳ ಜನ ಮಾಡ್ತಾರೆ ನೋಡಿ. 35 ಲಕ್ಷ ರೂಪಾಯಿ ಮನೆ ಕಟ್ಬಿಟ್ಟ ಸಾಲ ಮಾಡ್ಬಿಟ್ಟು. ಈಗ ಮನೆ ಒಳಗೆ ಮನಿಕತ್ತ ಇಲ್ಲ, ಸಾಲದವ್ರು ಬಿಟ್ಟಾರೆ, ಹೊಲ್ತಾವೆ ಮನಿಕತ್ತಾನೆ, ಮನೆಗೆ ಬರೋಲ್ಲ. ಯಾಕಪ್ಪ ಕಟ್ಬೇಕಾಯ್ತು 35 ಲಕ್ಷದ ಮನೆ? ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಭಜಿಸುವೆ ಅನವರತ ವಿನಾಯಕ, ಭಜಿಸುವೆ ಅನವರತ, ನೀಡೋ ಸನ್ಮತಿ ಗಣನಾಯಕ, ಭಜಿಸುವೆ ವಿನಾಯಕ. ಪನ್ನಗಹಾರನೆ ಚಾಮರ ಕರ್ಣನೆ, ಪನ್ನಗ ಭೂಷಣ ಚಾಮರ ಕರ್ಣ, ಮೊದಲೊಂದಿ ಬೆಣಿನಗೆ ಕರಿವದನ. ಪನ್ನಗ ಭೂಷಣ ಚಾಮರ ಕರ್ಣ, ಮೊದಲೊಂದಿ ಬೆಣಿನಗೆ ಕರಿವದನ. ಕರ ಬಿಡಿದಲ್ಲ ನಡೆಸೋ ಗಣಪ, ಕರ ಬಿಡಿದಲ್ಲ ನಡೆಸೋ ಗಣಪ. ವಂದಿಸುವೆನು ನಿನ್ನ ಅಲವರತ, ವಂದಿಸುವೆನು ನಿನ್ನ ಅಲವರತ, ಭಜಿಸುವೆನು ನಿನ್ನ ಅನವರತ. ಕಾಯೋ ವಿನಾಯಕ, ವಿನಾಯಕ, ವಿನಾಯಕ. ಜ್ಞಾನಿಗಳೊಂದು ಮಾತನ್ನು ಹೇಳ್ತಾರೆ ಬಂಧುಗಳೇ. ಈ ಜಗತ್ತಿನಲ್ಲಿ ಧರ್ಮ ಅಧಪತನಗೊಂಡಾಗ, ಅಧರ್ಮ ತಾಂಡವಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅವತರಿಸೀತ ಬರುವನು ಹರಿಯು, ಅವತರಿಸೀತ ಬರುವನು ಹರಿಯು, ಜಗದೋದ್ಧಾರವ ತಾನೆ ಗೈಯುವನು, ಅವತರಿಸೀತ ಬರುವನು ಹರಿಯು. ದುರುಳರ ತರಿದು ಶಿಷ್ಟರ ಕಾಯ್ದು, ದುರುಳರ ತರಿದು ಶಿಷ್ಟರ ಕಾಯ್ದು, ತರೆಯನು ಪಾಲಿಪನೋ ಭಗವಂತ. ದುರುಳರ ತರಿದು ಶಿಷ್ಟರ ಕಾಯ್ದು, ತರೆಯನು ಪಾಲಿಪನೋ ಭಗವಂತ. ಅವತರಿಸೀತ ಬರುವನು. ಈ ಜಗತ್ತಿನಲ್ಲಿ ಭವಬಾಧಗಳಿಂದ ಮಾನವ ಕುಲಕೋಟಿ ನೊಂದಾಗ ಭಗವಂತ ನಾನಾ ಅವತಾರಗಳನ್ನು ಅವತಾರ ತಾಳಿ ಈ ಧರೆಯನ್ನು ಕಾಪಾಡಿದ್ದಾನೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಶಿಷ್ಟರಿಗೆ ಬರುವಂತ ಆಪತ್ತು, ದುಷ್ಟರಿಗೆ ಬರುವಂತ ಸಂಪತ್ತು, ಎರಡಕ್ಕೂ ಆಯಸ್ಸು ಬಹಳ ಕಡಿಮೆ. ನಾವು ಅದಕ್ಕೆ ಯಾವತ್ತೂ ಕೂಡ ಯಾರನ್ನ ಮಾದರಿಯಾಗಿ ಇಟ್ಕೊಳ್ಬೇಕು ಜೀವನದಲ್ಲಿ ಅಂದ್ರೆ, ಬಡತನವಿದ್ರು ಧರ್ಮದಲ್ಲಿ ನಡೀತಾನಲ್ಲ ಅವನನ್ನ ಮಾದರಿಯಾಗಿ ಇಟ್ಕೋಬೇಕು. ನಾವು ಇಟ್ಕೊಳ್ತಾ ಇಲ್ಲ. ಏನೋ ಮಾಡಿ, ಅನ್ಯಾಯ ಮಾಡಿ, ಯಾರಿಗೋ ಮೋಸ ಮಾಡಿ, ಯಾರಿಗೋ ವಂಚನೆ ಮಾಡಿ, ಕತ್ತು ತುಂಬ ಆಭರಣ ಹಾಕೊಂಡು ದೊಡ್ಡ ದೊಡ್ಡ ಮನೆ ಕಟ್ಟೋರು, ಅವ್ರು ಕೆಟ್ಟೋರಾಗಿರ್ಲಿ, ಅವ್ರಂಗೆ ನಾವು ಆಗ್ಬೇಕು ಅಂತ ಪ್ರಯತ್ನ ಮಾಡ್ಕೊಳ್ತಿದ್ದೀವಿ ನಾವೆಲ್ಲ. ಅದಾಗಬಾರ್ದು. ಯಾಕೆ ಅಂದ್ರೆ ಅಷ್ಟೆಲ್ಲ ಶ್ರೀಮಂತಿಕೆಯ ನಡುವೆ ಅವನಿಗೊಂದು ಭಯ ಇದೆ, ಜೀವ ಭಯ ಅಂತ. ಅದೊಂದು ಭಯ ಇಲ್ದಾರೆ ಸಾಕು, ಆನಂದವಾಗಿರ್ಬೋದು ಜೀವನದಲ್ಲಿ.
ಅದಕ್ಕೆ ನಾವು ಯಾವತ್ತೂ ಕೂಡ ಮೆರೆವರು, ಯಾರು ಮೆರೆದವರು? ಬಲಿ ಚಕ್ರವರ್ತಿ ಮೆರೆದ, ಕಂಸ ಮೆರೆದ, ಶಿಶುಪಾಲ ದಂತವಕ್ರ ಮೆರೆದರು, ದುರ್ಯೋಧನ ಮೆರೆದ, ರಾವಣ ಮೆರೆದ. ಅವ್ರನ್ನ ನಾವೇನಾದ್ರೂ ಪೂಜೆ ಮಾಡ್ತಿದ್ದೀವ? ಯಾಕೋ ಹಿಂಗಾಡ್ತಿ, ದುರ್ಯೋಧನ ಆಡ್ದಂಗೆ ಅಂತಾರೆ. ನಾಶ ಆಗೋಯ್ತಿ ಕಣೋ ರಾವಣಂಗೆ ಅಂತಾರೆ. ಅದಕ್ಕೆ ಕೀಚಕನಾಗೋದು ಬೇಡ, ಸಾತ್ವಿಕರಾಗೋಣ. ಹಾಗೆ ಜಯ ವಿಜಯರು ಶಾಪಯುಕ್ತರಾಗಿ ಭೂಲೋಕದಲ್ಲಿ ಅವತಾರ ತಾಳಿದಂತ ಎರಡನೇ ಜನ್ಮ. ಮೊದಲ ಜನ್ಮ ಹಿರಣ್ಯಾಕ್ಷ ಹಿರಣ್ಯಕಶ್ಯಪ, ದ್ವಿತೀಯ ಜನ್ಮ ರಾವಣ ಕುಂಭಕರ್ಣ. ತ್ರೇತಾಯುಗದಲ್ಲಿ ಅವತರಿಸಿದಂತ ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ ಜನಿಸಿ ಬಂದ ಭಗವಂತ ಶ್ರೀ ಹರಿಯೇ ಶ್ರೀರಾಮನ ರೂಪದಲ್ಲಿ. ಈ ಸುಂದರವಾದಂತ ರಾಮನವಮಿಯ ಸಂದರ್ಭದಲ್ಲಿ ಶ್ರೀರಾಮ ಜನನವನ್ನು ಕೇಳುವಂತ ಕರ್ಣಗಳು ಪಾವನ, ಕೇಳುವ ಮಾನವ ಮಾತ್ರ ಕುಲಕೋಟಿಗಳ ಜೀವನ ಪಾವನ ಅಂದ ಮೇಲೆ ಆ ರಾಮ ಜನನವನ್ನು ತಿಳಿದುಕೊಳ್ಳೋಣ. ಇದಕ್ಕೆ ರಾಮಾನುಗ್ರಹವೇ ಕಾರಣ ಅಂತೇಳಿ ಮೆರವಪುರದೊಳಗೆ ಪ್ರಿಯವನೆನಿಸಿದ ಶ್ರೀರಾಮಚಂದ್ರನ ಚರಿದಯ ಬೇಡುವೆ. ಪಾಡಿಪಗಳಲ್ಲತಿ ಮೋದವೆನಿಪುದು, ಪಾಡಿಪಗಳಲ್ಲತಿ ಮೋದವೆನಿಪುದು ರಾಮಚಂದ್ರನ ಚರಿತ್ರೆಯೋ. ಅಂಬ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ 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 ರಘುಕುಲ ಸೋಮ ರಾಮ ರಾಮಚಂದ್ರ. ತ್ರೇತಾಯುಗದಲ್ಲಿ ಭರತ ಭುವಿಯಲ್ಲಿ ಕೋಶಲ ದೇಶವನ್ನ, ಅಯೋಧ್ಯ ಪಟ್ಟಣವನ್ನ ಆಳುತ್ತಿದ್ದಾನೆ ಯಾರು? ಅಜಮಹಾರಾಜನ ಪುತ್ರನಾದ ಅನದರ. ಆ ಮಹಾನುಭಾವ ಹಿಂದೆ ದೇವತೆಗಳು ಮತ್ತು ರಾಕ್ಷಸರ ಯುದ್ಧ ಸಂದರ್ಭದಲ್ಲಿ ದೇವತೆಗಳ ಪರವಾಗಿ ನಿಂತು ದಶ ದಿಕ್ಕುಗಳಿಗೂ ತಾನು ಸಂಚರಿಸಿ ಆ ಯುದ್ಧದಲ್ಲಿ ಜಯಿಸಿ ದೇವತೆಗಳ ಪರವಾಗಿ ನಿಂತ ಕಾರಣ ಅವನಿಗೆ ಮತ್ತೊಂದು ಹೆಸರು ಬಂತು, ದಶರಥ ಅಂತೇಳಿ. ಆ ದಶರಥ ಮಹಾರಾಜನಿಗೆ 3 ಪತ್ನಿಯರು, ಕೌಸಲ್ಯ, ಸುಮಿತ್ರೆ, ಕೈಕೆ. ನೋಡಿ, ದಶರಥ ಮಹಾರಾಜನಿಗೆ 3 ಪತ್ನಿಯರು. ಸದ್ಯ ಕಲಿಯುಗದಲ್ಲಿ 1 ಮದುವೆ ಆದ್ರೆ ಸಾಕಾಗದೆ, ಅದು ಸಿಗ್ತಾ ಇಲ್ಲ. ರಾಜರ ಕಥೆ ಎಲ್ಲ ಕೇಳಿದಾಗ ನಮ್ಮ ಹುಡುಗರೆಲ್ಲ ಬಾಯಿ ಮೇಲೆ ಬೆಳ್ಮಡಿಕತ್ತಾರೆ, ಅಯ್ಯೋ ಭಗವಂತ 3 ಮದುವೆ ಆಗಿದ್ನಪ್ಪ, ನನಗೊಂದು ಇಲ್ವಲ್ಲ ಪುಣ್ಯಾತ್ಮ ಅಂತ. ನೋಡಿ, ರಾಜ ಬಹುಪತ್ನಿ ವಲ್ಲಭ. ಆ ಯೋಗ್ಯತೆನೂ ಇತ್ತು, ಯೋಗಾನೂ ಇತ್ತೇನೋ ಬಿಡ್ರಿ. ಇವಾಗೆಲ್ಲ ನಡೆಯೋದಿಲ್ಲ, ಅವೆಲ್ಲ ಆಗಬಾರ್ದು, ತಪ್ಪು. ಈಗ ಒಂದಕ್ಕಿಂತ ಇನ್ನೊಂದು ಮದುವೆ ಆಗೋದು ನಮ್ಮ ಸಂವಿಧಾನದ ಪ್ರಕಾರ ತಪ್ಪು. ಹೌದು, ಈ ಕಲಿಯುಗದಲ್ಲಿ ನಾವು ಕಥೆಗಳನ್ನ ಆದರ್ಶವಾಗಿ ಇಟ್ಕೋಬೇಕು, ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು, ಕೆಟ್ಟದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬಾರ್ದು. ತಪ್ಪು ತಿಳ್ಕೊಳ್ಳೋರೇ ಜಾಸ್ತಿ. ಯಾರೋ ಶಾಲೆನಲ್ಲಿ ಗುರುಗಳು ಪಾಠ ಮಾಡ್ತಿದ್ರಂತೆ, ಸತ್ಯಹರಿಶ್ಚಂದ್ರನ ಕಥೆ ಹೇಳಿದ್ರು. ಸತಿಸುತರನ್ನ ಧರ್ಮ ಪಾಲನೆಗಾಗಿ ಮಾರಾಟ ಮಾಡಿದ ಹರಿಶ್ಚಂದ್ರ ಮಹಾರಾಜ, ಎಂಥ ಮಹಾನುಭಾವ ಅವನು ಅಂತೆಲ್ಲ ಕತೆ ಹೇಳಿದ್ರು. ಆ ಶಾಲೆ ಮಕ್ಕಳೆಲ್ಲ ಕಣ್ಣೀರು ಹಾಕ್ಬಿಟ್ರು. ಹರಿಶ್ಚಂದ್ರನ ಕತೆ ಅಲ್ವಾ, ಅಷ್ಟೆಲ್ಲ ದುಃಖ ಅಲ್ವಾ. ಆಗ ಎಲ್ಲ ಮುಗಿದ ಮೇಲೆ, ಅಪ್ಪ ಈ ಹರಿಶ್ಚಂದ್ರನ ಕತೆ ಕೇಳಿದ್ರಲ್ಲ ನೀವು, ನಾನು ನಿಮ್ಗೆ ಹೇಳಿದ್ನಲ್ಲ, ಇದರಿಂದ ನಿಮಗೆ ಏನು ಗೊತ್ತಾಯಿತು ಅಂದ್ರು. ಎಲ್ಲ ಅಂದ್ರು, ಇಲ್ಲ ಗುರುಗಳೇ, ನಾವು ಧರ್ಮವಾಗಿ ನಡ್ಕೊಬೇಕು, ಸುಳ್ಳು ಹೇಳಬಾರ್ದು ಅಂತ ಗೊತ್ತಾಯ್ತು. ಇನ್ನೊಬ್ಬ ಹೇಳ್ದ, ಗುರುಗಳೇ ಒಂದು ಸತ್ಯ ಗೊತ್ತಾಯ್ತು, ಎಷ್ಟೇ ಕಷ್ಟ ಬಂದ್ರು ನಾವು ಧರ್ಮ ಪರಿಪಾಲನೆ ಮಾಡಬೇಕು. ಒಂದು ಹೆಣ್ಮಗಳು ಹೇಳಿದ್ಲು, ಗುರುಗಳೇ ಹರಿಶ್ಚಂದ್ರ ಮಹಾರಾಜ ಏನೋ ಮಾರ್ತೀನಿ ಅಂದ, ಆದ್ರೆ ಆ ಚಂದ್ರಮತಿ ತಾನು ಭಾರ್ಯೆ ಗಂಡನ ಧರ್ಮವನ್ನು ಅನುಸರಿಸಿದ್ಲಲ್ಲ, ಅದು ನನಗೆ ಗೊತ್ತಾಯ್ತು. ಎಲ್ಲ ಆದ್ಮೇಲೆ ಒಬ್ಬ ಕುಂತಿದ್ದ ಪುಣ್ಯಾತ್ಮ, ಏನೋ ನಿನಗೇನಾದ್ರು ಅರ್ಥ ಆಯ್ತೇನೋ? ಈ ಕಥೆಯಿಂದ ಬಹಳ ಉಪಯೋಗ ಆಯ್ತು ಗುರುಗಳೇ. ಏನು, ಸಾಲ ಜಾಸ್ತಿ ಆದ್ರೆ ಹೆಂಡತಿ ಮಾರ್ಬೋದು ಅಂದವ. ಸರಿ ಅದು, ನೀವು ಕತೆ ತಿಳ್ನೆ ಬಿಟ್ಬಿಟ್ಟು ಎಲ್ಗೋ ಹೊಂಟೋಗ್ಬಿಟ್ಟಿದೆಯಲ್ಲ ಪುಣ್ಯಾತ್ಮ ಅಂತ. ಯಾಕೆ ಮಾತು ಹೇಳಿದೆ ಅಂದ್ರೆ,
ಯಾರೋ ರಾಜ 3 ಮದುವೆ ಆಗಿದ್ದಾನ ಮದುವೆ ಆಗೋದಲ್ಲ, ಒಂದು ಆದರ್ಶ ಪಾಲನೆ ಮಾಡು ಅಂತ ಕತೆ ಹೇಳಿದ್ರು. ಅದರಲ್ಲಿ ಒಳ್ಳೆಯದನ್ನೆಲ್ಲ ಆಯ್ಕೊಳ್ಬೇಕು ನಾವು. ಒಳ್ಳೆಯದನ್ನೆಲ್ಲ ಆಯ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ನಿಜವಾದ ಧರ್ಮ. ದಶರಥ ಮಹಾರಾಜನಿಗೆ 3 ಪತ್ನಿಯರು. ಆ ಮಹಾನುಭಾವನ ಅಯೋಧ್ಯ ಪಟ್ಟಣ ಬಲು ಸುಂದರವಾಗಿತ್ತು. ಯಾಗಿತ್ತು ಅಂದ್ರೆ, ಸುಂದರವಾದ ಅಯೋಧ್ಯೆ ನಗರ ಯೋಜನದಗಲ ಬಲು ವಿಸ್ತಾರ, ಎತ್ತೆತ್ತರದ ಅರಮನೆಯೋ, ಕೋಟೆ ಕೊತ್ತಲುಗಳಾಗರವೋ, ಮರಮರ ಮಿರುಗುವ ಬುರುಜುಗಳು, ಬಿಚ್ಚುಗತ್ತಿಯ ಪಹರಗಳು, ಎತ್ತ ನೋಡಲು ಸಮೃದ್ಧಿ, ಪಳಪಳ ಅರಿಯುವ ಸರಯೂ ನದಿಯೂ, ಬಲು ಬಲು ಸುಂದರ ಅಯೋಧ್ಯೆ ನಗರ. ಆನಂದಮಯವಿ ಅಯೋಧ್ಯಪುರವ ಆಳುತ್ತಲಿರುವನು ದಶರಥರಾಯನು. ದಶರಥ ಸುಮಂತ್ರಾದಿ 8 ಜನ ಮಂತ್ರಿಗಳು, ವಶಿಷ್ಠರಾದಿಯಾಗಿ ಗುರು ಹಿರಿಯರು, ಹಾಗೆ ನುರಿತರಾದ ಜ್ಞಾನವಂತರಾದ ಅಧಿಕಾರಿಗಳು, ಮಾಂಡಲೀಕರು, ಯಾವುದಕ್ಕೂ ಕೊರತೆ ಇಲ್ಲ. ಅರಮನೆಯ ಭಂಡಾರವೋ ಶತ್ರು ರಾಜರಿತ್ತಂತ ಕಪ್ಪ ಕಾಣಿಕೆ ಮುತ್ತು ರತ್ನ ವಜ್ರ ವೈಡೂರ್ಯ ಪಚ್ಚೆ ಗೋಮೇಧಿಕದಿಂದ ತುಂಬಿ ತುಳುಕಾಡ್ತಾ ಇದೆ. ಲಕ್ಷೋಪಲಕ್ಷ ತುರಗಗಳು, ಸಾವಿರಾರು ಆನೆಗಳು, ಬಿಚ್ಚುಗತ್ತಿಯ ಪಹರ, ಶತ್ರುಗಳು ಎದೆನಡುಗುವಂತ ದೃಢವಾದ ಸೇನೆ. ಅಂತ ದಶರಥ ಮಹಾರಾಜನಿಗೆ ಎಲ್ಲವನ್ನು ಕೊಟ್ಟಂತ ಶ್ರೀಹರಿ ಒಂದೇ ಒಂದು ಕೊರತೆ ಇಟ್ಟಿದ್ದಾನೆ, ಮಕ್ಕಳಿಲ್ಲ ಎಂಬ ಒಂದು ದುಃಖವನ್ನ. ಅನುಗಾಲವು ಸುತರಿಲ್ಲದೆ ನೊಂದಿಹನೋ ರಾಯ ದಶರಥ ತಾನು. ಆ ಮಹಾರಾಜನಿಗೆ ಮಕ್ಕಳಿಲ್ಲ ಅನ್ನೋದೊಂದು ಕೊರತೆ. ಎಲ್ಲವನ್ನು ಕೊಟ್ಟ ಶ್ರೀಮನ್ನಾರಾಯಣ ಯಾಕೆ ಕೊಡ್ಲಿಲ್ಲ? ಹಾಗೆ ಕೆಲವನ್ನ ಕಾದು ಪಡೆದಾಗಲೇ ಅದ್ರ ಬೆಲೆ ಗೊತ್ತಾಗೋದು. ಹೊಟ್ಟೆ ಹಸಿದು ಊಟ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತದೆ. ಕಷ್ಟಪಟ್ಟ ಮೇಲೆ ಸಂಪಾದನೆ ಮಾಡಿದ್ರೆ ಆ ಶ್ರೀಮಂತಿಗೆ ಒಂದು ಬೆಲೆ ಇರ್ತದೆ. ಮಕ್ಕಳು ಕೂಡ ಸ್ವಲ್ಪ ನಿಧಾನಕ್ಕಾದ್ರೂ ಒಳ್ಳೇದು. ಮದುವೆಯಾಗಿ 1 ವರ್ಷಕ್ಕೆ ಆಸ್ಪತ್ರೆಗೆ ಹೋದ್ರೆ ಡಾಕ್ಟ್ರೇ ಬೈತಾರೆ, ಏನು ಅಷ್ಟೊಂದು ಅರ್ಜೆಂಟ ನಿಮಗೆ, ಇನ್ನೊಂದು 2 ವರ್ಷ ಬಿಟ್ಟು ಬರೋಗ್ರಿ, ಬಾಬಾ ಒಳ್ಳೇದೇ ಆಯ್ತು ಅಂತಾರ ಅವರು. ಅನ್ನಲ್ಲ ಅವರು. ಏನೋ 1 ವರ್ಷಕ್ಕೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನಿಂದು? 1 ವರ್ಷ, ಮತ್ತೇನು ಅಷ್ಟೊಂದು ಅರ್ಜೆಂಟ್? ಹೋಗಿ ಕೆಲಸ ನೋಡು, ಇನ್ನೊಂದು 2 ವರ್ಷ ಬಿಟ್ಟು ಬರೋಗಿ ನೋಡೋಣ ಅಂದ್ರೆ ಕರ್ಮಫಲ ಅರಿಯೋವರೆಗೂ ಧರ್ಮ ಕೆಲಸ ಮಾಡೋದಿಲ್ಲ. ಹಾಗೆ ಅದು ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ, ದ್ವಾಪರಾಯುಗದಲ್ಲಿ, ಕಲಿಯುಗದಲ್ಲೂ ಅದೇ ಕತೆ. ಮನುಷ್ಯನ ಭವಿಷ್ಯ, ಮಾನವನ ಭವಿಷ್ಯ ಮಕ್ಕಳು, ಅದರಲ್ಲೂ ರಾಜನ ಭವಿಷ್ಯ, ಅದು ರಾಜ್ಯದ ಭವಿಷ್ಯ ಆಗಿತ್ತಾಗ. ದಶರಥ ಮಹಾರಾಜನ ಮಕ್ಕಳಿಲ್ಲ ಅಂದ್ರೆ ಇಡೀ ರಾಜ್ಯವೇ ದುಃಖ ಪಡ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಒಂದಾದೊಂದು ದಿನ ಆ ಗುರುಗಳಾದ ವಶಿಷ್ಠ ಮಹರ್ಷಿಗಳನ್ನ ಕೇಳ್ತಾ ಇದ್ದಾರಂತೆ ದಶರಥ ಮಹಾರಾಜರು. ಗುರುವರ್ಯ, ಅವ ಜನ್ಮದಲ್ಲಿ ಏನು ಕರ್ಮವ ಮಾಡಿದೆನೋ ನಾನರಿಯನು ಗುರುವೆ. ಅವ ಜನ್ಮದಲ್ಲಿ ಏನು ಕರ್ಮವ ಮಾಡಿದೆನೋ ನಾನರಿಯನು ಗುರುವೆ. ಸುತರಿಲ್ಲದೆ ನೊಲ್ದೆ ಗುರುವೆ, ಸುತರಿಲ್ಲದೆ ನೊಲ್ದೆ. ಗುರುದೇವ, ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದನೋ ಮಕ್ಕಳಿಲ್ಲದೆ ನೊಂದಿದ್ದೇನೆ. ಪತ್ಯರಾದ ಕೌಸಲ್ಯ, ಸುಮಿತ್ರೆ, ಕೈಕೆ ಎಲ್ಲಿ ನಾ ದುಃಖ ಪಡ್ತೇನೋ ಎಂಬಂತೆ ಅವರು ನಗನಗ್ತಾ ಇದ್ದಾರಷ್ಟೇ ಹೊರಪ್ರಪಂಚಕ್ಕೆ. ಆ ನನ್ನ 3 ಪತ್ನಿಯರ ಮನಸ್ಸು ಮಕ್ಕಳಿಲ್ಲ ಅಂತ ನೋಯ್ತಾ ಇದೆ ಗುರುಗಳೇ, ನನಗೆ ಗೊತ್ತು. ಅವರೆಂಥ ಪತ್ನಿಯರು ಅಂದ್ರೆ ಆ ದಶರಥ ಮಹಾರಾಜನಿಗೆ ಅವರೇ ಸಮಾಧಾನ ಮಾಡ್ತಿದ್ರು. ಯಾಕೆ ಚಿಂತೆ ಮಾಡ್ತಿ? ಮಕ್ಕಳಿಲ್ಲದೆ ಈ ಪ್ರಪಂಚದಲ್ಲಿ ಎಷ್ಟು ಜನ ಆಗಿಲ್ಲ. ಸಂತೋಷವಾಗಿರ್ಬೇಕು ನೀವು. ಆದ್ರೆ ಮನ್ಸಲ್ಲಿ ದುಃಖ ಇದೆ. ಪತಿಗೆ ಹೇಳ್ತಾ ಇಲ್ಲ ಅವರು. ನಿಜವಾದಂತ
ಪತ್ನಿಯರು, ಭಾರ್ಯರು. ಸಹಧರ್ಮಿಣಿ ಅಂದ್ರೆ ಅವಳು ಮನಸ್ಸಿನ ದುಗುಡವನ್ನ, ದುಃಖವನ್ನ 3 ಹೊತ್ತು ಗಂಡನಿಗೆ ಹೇಳ್ತಾ ಕೂತ್ಕೊಳ್ಳೋರಲ್ಲ. ಸಂಸಾರ ಅಂದಾಗ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ, ಅವನ್ನೆಲ್ಲ ಮುಚ್ಚಿಟ್ಟು ಆ ಸಂಸಾರ ನಿಭಾಯಿಸ್ಕೊಂಡು ಹೋಗೋಳನ್ನ ಶ್ರೀಮತಿ ಅಂತ ಕರೀತಾರೆ. ಬೆಳಗ್ಗೆ ಎದ್ದು ಯಜಮಾನರು ಆಫೀಸ್ಗೆ ಹೋಗ್ತಾರೆ, ಅವಳು ಮನೇಲಿ ಇರಬೇಕು. ವಯಸ್ಸಾದ ತಾಯಿ ಅವಳೆ, ನನ್ನ ಹೆಂಡತಿ ತಾಯಿ ತಂದೆ ಚೆನ್ನಾಗವ್ರೆ ಅಂತ ಆ ಪುಣ್ಯಾತ್ಮ ಟ್ರಾಫಿಕಲ್ಲೆಲ್ಲ ಒದ್ದಾಡ್ಕೊಂಡು ಬೆಂಗಳೂರು ಟ್ರಾಫಿಕಲ್ಲಿ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಒಂದು ಲೋಟ ನೀರು ಕುಡಿತಿದ್ದಂಗೆ ಫೋನು, ಏನೇ ಹೋದ್ರಾ, ನಿಮ್ಮಮ್ಮ ನನ್ನ ಏನಂದ್ಲು ಗೊತ್ತಾ? ಅಯ್ಯೋ ಏನಂದ್ಲು? ಕತ್ತೆ ಅಂದ್ಲು. ಮತ್ತೆ ಅತ್ತೆ ಕತ್ತೆ ಅಂದೆ, ಇನ್ನೇನು ಅನ್ನೋದು? ಇರ್ಲಿ ಪರವಾಗಿಲ್ಲ, ಸ್ವಲ್ಪಿರೇ, ಏನೋ ವಯಸ್ಸಾದವರು. ಆಯ್ತು, ನೀನಿರು, ನಾನು ಈಗಲೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟೆ ಅನ್ನೋದು. ಏನಾಗ್ಬೇಕಾ ಮನುಷ್ಯನ ಗತಿ? ಅಯ್ಯೋ ಶಿವನೇ, ಸಣ್ಣ ಪುಟ್ಟ ಸಮಸ್ಯೆ ಜೀವನದಲ್ಲಿ ಬರ್ತಾವಲ್ವ ಎಲ್ಲರ ಮನೆಯಲ್ಲೂ ಕೂಡ. ನೋಡಿ, ದಶರಥ ಮಹಾರಾಜನ ಪತ್ನಿಯರು ಮಕ್ಕಳಿಲ್ಲ ಎಂಬ ನೋವು ಮನಸ್ಸಲ್ಲಿದ್ರು ತಮ್ಮ ಗಂಡನಿಗೆ ಎಳ್ಕೊಳ್ತಾ ಇಲ್ಲ. ಅದನ್ನ ಎಲ್ಲಿ ನಮ್ಮ ಪತಿದೇವರು ನೊಂದ್ಕೊಳ್ತಾರೋ ಅಂತ. ಆದರೆ ದಶರಥ ಮಹಾರಾಜ ವಶಿಷ್ಠವಾದ ಮಹರ್ಷಿಗಳನ್ನ ಕೇಳ್ತಾ ಇದ್ದಾನೆ, ಗುರುಗಳೇ, ಸುತರನ್ನ ಪಡಿಬೇಕು, ನಾನು ಮಕ್ಕಳನ್ನ ಪಡಿಬೇಕು, ಈ ಕೋಶಲ ದೇಶಕ್ಕೆ ಉತ್ತರಾಧಿಕಾರಿ ಬೇಕಲ್ಲ. ನಾನು ಸುಪುತ್ರನ ಹೊಂದದೇ ಹೋದ್ರೆ ನೆರೆಹೊರೆಯ ರಾಜರು ಆಡ್ಕೊಳ್ತಾ ಇದ್ದಾರೆ ನನ್ನನ್ನ ಅಂದಾಗ ಆ ವಶಿಷ್ಠ ಮಹರ್ಷಿಗಳು ಹೇಳ್ತಿದ್ದಾರಪ್ಪ, ನಿನ್ನಂತ ಸತ್ಯವಂತ ಧರ್ಮವಂತ ಮಕ್ಕಳಿಲ್ಲದೆ ಇಷ್ಟೊಂದು ನೋವಲ್ಲಿದ್ದಾನೆ ಅಂದ್ರೆ ಮುಂದೆ ಯಾವುದೋ ಒಂದು ಪುಣ್ಯ ಲಭ್ಯ ನಿನಗಿದೆ. ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಬರ್ತಿದೆ, ಮುಂದೊಂದು ದಿವಸ ತುಂಬಾ ಒಳ್ಳೇದಾಗ್ತದೆ, ಅದಕ್ಕೆ ಬರ್ತಾ ಇದೆ. ಹಾಗಾಗಿರ್ಬೋದಪ್ಪ. ಆದ್ರೆ ನಾನೊಂದು ಮಾತು ಹೇಳಲಿ ಮಹಾರಾಜ, ಮಕ್ಕಳಿಲ್ಲ ಎಂಬ ನಿನ್ನ ಕೊರಗು ನೀಗಬೇಕಾದ್ರೆ ಒಂದು ಯಾಗ ಮಾಡಬೇಕು. ಯಾವ ಯಾಗ ಮಾಡಬೇಕು? ಪುತ್ರ ಕಾಮಿಷ್ಟೆ ಯಾಗವನೋ ನೀ ಮಾಡಬೇಕು ಎಂದರು ಗುರುತ. ಪುತ್ರ ಕಾಮಿಷ್ಟ ಯಾಗವನೋ ನೀ ಮಾಡಬೇಕು ಎಂದರು ಗುರುತ. ಆನಂದದಿಂದಲಿ ಆಲಿಸಿದ ದಶರಥ ಮಹಾರಾಜ, ಪುತ್ರ ಕಾಮಿಷ್ಟ ಯಾಗವನು ನೀ ಮಾಡಬೇಕು ಕೇಳೋ. ನನ್ನ ಮಾತನ್ನು ಕೇಳು. ತಪೋನಿದರು ಅತ್ಯಂತ ಶ್ರೇಷ್ಠ ಋಷಿಮುನಿಗಳಾದಂಥ ಋಷ್ಯಶೃಂಗರನ್ನ ಬರಮಾಡೋಣ. ಈ ಅಯೋಧ್ಯೆಯಲ್ಲಿ ಪುತ್ರಕಾಮಿಷ್ಟ ಯಾಗ ಮಾಡೋಣ. ಆ ಯಾಗ ಮಾಡಿದ ಫಲದಿಂದ ನಿನಗೆ ಪುತ್ರ ಸಂತಾನವಾಗ್ತದೆ ಅಂದಾಗ ಒಪ್ಪಿದಂತ ದಶರಥ ಮಹಾರಾಜ ಋಷ್ಯಶೃಂಗ ಮಹರ್ಷಿಗಳನ್ನ ಬರಮಾಡಿದ್ದಾನೆ. ಅವರ ಸೂಚನೆಯಂತೆ ಪುತ್ರಕಾಮಿಷ್ಟ ಯಾಗಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾನೆ. ಇಡೀ ನಗರ ಸಡಗರದಿಂದ ಸಿದ್ಧವಾಗಿದೆ. ಅಯೋಧ್ಯೆಯಿಂದ ಬಹಳ ದೂರದಲ್ಲಿ ಸರಯೂ ನದಿ ತೀರದಲ್ಲಿ ಯಜ್ಞಕುಂಡ ನಿರ್ಮಾಣವಾಗಿದೆ. ಅತ್ಯಂತ ಫಲಭರಿತವಾದಂತ ಆ ಸುಂದರವಾದಂತ ಯಾಗಶಾಲೆ. ಬರ್ತಾ ಇದ್ದಾರೆ. ಯಾರ್ಯಾರು ಬರ್ತಾ ಇದ್ದಾರೆ? ಜಬಾಲಿ ಜಮದಗ್ನಿ ವಶಿಷ್ಠರೆಲ್ಲರೂ ಸೇರಿದರು. ಜಬಾಲಿ ಜಮದಗ್ನಿ ವಶಿಷ್ಠರು ಎಲ್ಲರೂ ಸೇರಿದರು. ಮಾರ್ಕಂಡೇಯಾದಿ ಮುನಿಗಳು ಆಗಮಿಸೆ ಗೌತಮ ಭಾರದ್ವಾಜರು ಬಂದು ನಿಂತಿರಲು. ಮಾಂಡವ್ಯ ಮಹಾಮುನಿ ಬಂದರೋ, ಅಂಗೀರಸರು ಬಂದರೋ, ಅಗಸ್ತ್ಯರೆಲ್ಲರೂ ಸೇರಿದರೋ. ಮಹೋನ್ನತದ ಆ ಯಾಗವನು ವಿಜೃಂಭಣೆಯಲ್ಲಿ ಮಾಡಿದರೋ. ಪುತ್ರ ಕಾಮಿಷ್ಟ ಯಾಗವ ದಶರಥ ಮಹಾರಾಜ ಮಾಡಿದರೋ. ಸಮಸ್ತ ಸಾಧು ಸಂತರೆಲ್ಲರೂ ಒಡಗೂಡಿದರು. ಬ್ರಹ್ಮ ಋಷಿಗಳು ಬಂದು ಕಲೆತರು. ಪುತ್ರ ಕಾಮಿಷ್ಟ ಯಾಗವನ್ನ ಭವ್ಯತೆಯಿಂದ ನೆರವೇರಿಸಿದ್ರು. ಅಂತ ಮಹಾಮುನಿಗಳು ಬಂದಂತ ಯಾಗ ಸಾಫಲ್ಯವಾಯಿತು. ಆ ಯಾಗಕ್ಕೆ ಕೊನೆ ಅವಿಷನ್ನು ಕೊಡುತ್ತಿದ್ದಂತೆ ಆ ಯಜ್ಞ ಕುಂಡದಿಂದ ಉದ್ಭವಿಸಿ ನಿಲ್ತನೋ ಅಗ್ನಿದೇವ. ಉದ್ಭವಿಸಿ ನಿಂತನೋ
ಕೆಂಪನೆಯ ರೂಪದಿ ಥಳಥಳನೆ ಹೊಳೆಯುತ್ತ, ಕೆಂಪನೆಯ ರೂಪದಿ ಥಳಥಳನೆ ಹೊಳೆಯುತ್ತ, ಕಾಂತಿಯಿಂದಲಿ ತಾನು ಕಂಗೊಳಿಸುತ್ತ ಉದ್ಭವಿಸಿ ನಿಂತನೋ ಅಗ್ನಿದೇವ. ಆ ಯಜ್ಞ ಕುಂಡದಿಂದ ಅಗ್ನಿದೇವ ಉದ್ಭವಿಸಿ ನಿಂತರೆ ಅವನ ಕೈಯಲ್ಲಿ ತಳತಳನೆ ಕಂಗೊಳಿಸುವ ಪಾತ್ರೆ ತುಂಬಿದೆ ಪ್ರಸಾದದ ಪಾಯಸ. ಸಾಮಾನ್ಯವಾದ ಪಾಯಸವಲ್ಲವದು, ಸಾಮಾನ್ಯವಾದದ್ದಲ್ಲ. ಶ್ರೀಹರಿಯ ತಾನು ಅವತರಿಸೋ ಪ್ರಸಾದವದುವಯ್ಯ, ಶ್ರೀಹರಿಯ ತಾನು ಅವತರಿಸೋ ಪ್ರಸಾದವದುವಯ್ಯ. ಶಂಖ ಚಕ್ರಗಳ ತಾನು ಉದ್ಭವಿಸಿದವಲ್ಲಿ, ಆದಿಶೇಷನ ಪ್ರೀತಿ ತುಂಬಿಹುದು ಅಲ್ಲಿ, ತುಂಬಿಹುದು ಅಲ್ಲಿ. ಪ್ರಸಾದ ರೂಪದಿ ಬಂದನೋ ಶ್ರೀಮನ್ನಾರಾಯಣನು ತಾನೋ, ನಾರಾಯಣನು ತಾನೋ, ಶ್ರೀನಾರಾಯಣನು ತಾನೋ. ಪ್ರಸಾದ ರೂಪದ ಪಾಯಸವನ್ನ ದಶರಥ ಮಹಾರಾಜನಿಗೆ ಕೊಟ್ಟಿದ್ದಾನೆ ಯಜ್ಞಪುರುಷ. ಆ ಪ್ರಸಾದವನ್ನ, ಒಂದು ಪಾತ್ರೆಯ ಪ್ರಸಾದವನ್ನ ಮೊದಲು ಮತ್ತೆರಡು ಪಾತ್ರೆಗಿಟ್ಟ. 3 ಪಾತ್ರೆ ಆಯ್ತಾ? ಅದರಲ್ಲಿ ಒಂದು ಪಾತ್ರೆ ಪ್ರಸಾದ ಸ್ವಲ್ಪ ಕಡಿಮೆ ಅನ್ನಿಸ್ತು. ಆಗ ಮೊದಲಿಟ್ಟ ಪ್ರಸಾದದ ಪಾಯಸದಿಂದ ಸ್ವಲ್ಪವನ್ನ, ತದನಂತರದ ಪಾಯಸದಿಂದ ಸ್ವಲ್ಪವನ್ನು ತೆಗೆದಿಟ್ಟು ಒಂದು ಪಾತ್ರೆಯನ್ನ ಕೌಸಲ್ಯಗೆ, ಒಂದು ಪಾತ್ರೆಯನ್ನ ಸುಮಿತ್ರೆಗೆ, ಮತ್ತೊಂದು ಪಾಯಸದ ಪಾತ್ರೆಯನ್ನು ಕೈಗೆಗಿತ್ತ. ಆ ಪ್ರಸಾದವನ್ನ ಆ ದಶರಥ ಮಹಾರಾಜನ 3 ಪತ್ನಿಯರು ಸಂತೋಷವಾಗಿ ಸ್ವೀಕಾರ ಮಾಡಿದ್ರು. ಯಾರಿದ್ದರು ಪ್ರಸಾದದ ರೂಪದಲ್ಲಿ? ಅವನೇ ಶ್ರೀಹರಿ ಶ್ರೀಮನ್ನಾರಾಯಣ, ಅವನೇ ಆದಿಶೇಷ ಶ್ರೀಹರಿಯ ತಲ್ಪ, ಅವರೇ ಶಂಖಚಕ್ರಗಳು. ಪ್ರಸಾದದ ರೂಪದಿ ದಶರಥನ ಪತ್ನಿಯರ ಒಡಲ ಸೇರಿದರು. ಹೀಗೆ ಶ್ರೀಹರಿಯ ಸಂಕಲ್ಪವೇ ಈ ಭೂಲೋಕದಲ್ಲಿ ಅವತಾರವಾಗಬೇಕಲ್ಲ, ರಾವಣ ಕುಂಭಕರ್ಣರ ಸಂಹಾರವಾಗಬೇಕಲ್ಲ, ಈ ಜಗತ್ತು ಒಂದು ಆದರ್ಶವಾಗಬೇಕಲ್ಲ ಅಂತೇಳಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಆ ಮಹಾಮಾತೆಯಾದ ಕೌಸಲ್ಯ ಗರ್ಭ ಸೇರಿದ್ದಾನೆ. ಹಾಗೆ ಅವನಿಗೆ ಬೆನ್ನಾಗಿ ನಿಂತು ಪಾತೃ ಪ್ರೇಮವನ್ನು ಈ ಜಗತ್ತಿಗೆ ತೋರಿಸಿದಂತ ಆ ಲಕ್ಷ್ಮಣ ದೇವರು ಕೂಡ ಪಾಯಸ ರೂಪದಲ್ಲಿ ಆದಿಶೇಷ ಅಲ್ಲೂ ಸೇರಿದ್ದಾನೆ. ಶ್ರೀಹರಿಯ ಚಿಹ್ನೆಗಳಾದ ಶಂಖಚಕ್ರಗಳೂ ಕೂಡ ಸೇರಿದ್ದಾವೆ. ಆ ಕೌಸಲ್ಯ ಮಾತೆ ಶುಕ್ಲ ನವಮಿಯಂದು ಪುನರ್ವಸು ನಕ್ಷತ್ರದಲ್ಲಿ ಕೋಮಲಕಾಯನು ಸುಂದರ ರೂಪದ ಒಂದು ಮುದ್ದು ಕಂದನಿಗೆ ಜನ್ಮವನ್ನಿತ್ತಿದ್ದಾಳೆ. ರಾಮ ರಾಮ ಗೋವಿಂದ. ಸುಂದರ ಕಂದನ ಜನನವಾಯಿತೋ ಭವ್ಯ ಭಾರತದ ಭೂಮಿಯಲ್ಲಿ. ಸುಂದರ ಕಂದನ ಜನನವಾಯಿತೋ ಭವ್ಯ ಭಾರತ ಭೂಮಿಯಲ್ಲಿ. ಕೋಮಲ ವರ್ಣದ ಕೋಮಲ ಕಾಯದ ಸುಂದರ ಕಂದ. ಕೌಸಲ್ಯ ಗರ್ಭದಿ ಜನಿಸಿದನೋ. ರಾಮ ರಾಮಚಂದ್ರ. ಸುಂದರವಾದ ಗಂಡು ಮಗುವಿಗೆ ಆ ಕೌಸಲ್ಯಾದೇವಿ ಜನ್ಮವಿತ್ತಿದ್ದಾಳೆ. ನಂತರದ ದಿನಗಳಲ್ಲಿ ಕೈಕೆಯ ಗರ್ಭದಿಂದ ಒಂದು ಗಂಡು ಶಿಶು, ಸುಮಿತ್ರೆಯ ಗರ್ಭದಲ್ಲಿ 2 ಗಂಡು ಶಿಶುಗಳು ಜನ್ಮವಿತ್ತು. ಆಗ ಆ ಮುದ್ದು ಕಂದಗಳನ್ನು ನೋಡಿ ಆನಂದಪಟ್ಟನು ದಶರಥ ಮಹಾರಾಜ. ವಶಿಷ್ಠರು ಹೇಳ್ತಿದ್ದಾರಪ್ಪ, ಈ 4 ಜನ ಮಕ್ಕಳನ್ನ ನೀನು ಪಡೆದಿದ್ದೆ ಅಂತ ನೀ ಸಂತೋಷ ಪಡ್ತಾ ಇದ್ದೀಯೇ. ನಾನು ಹೇಳ್ತೇನೆ ಕೇಳು.
ಈ 4 ನಿನ್ನ ವಂಶದ ರತ್ನಗಳು ಭರತ ಭುವಿಯೇ ಬೆಳಗುವಂತೆ ಬೆಳಗ್ತಾರಪ್ಪ. ಅದಕ್ಕೆ ಹೆಸರಿಡಬೇಕಲ್ಲ. ಇಡೀ ಸ್ವಾಮಿ ಎಂದಾಗ ಶುಕ್ಲ ನವಮಿಯ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರುವಂತ ಈ ಮುದ್ದು ಕಂದ ಈ ಜಗತ್ತಿಗೆ ಆದರ್ಶವನ್ನು ತೋರುತ್ತಾ, ರಮಣೀಯವನ್ನುಂಟು ಮಾಡುತ್ತಾ, ರಮ್ಯತೆಯನ್ನು ಮೆರಿತಕ್ಕಂತ ಈ ಮುದ್ದು ಕಂದನಿಗೆ ರಾಮ ಅನ್ನೋ ನಾಮ. ಈ ಭರತ ಭುವಿಗೊಂದು ಘನತೆಯನ್ನ ಕೊಟ್ಟು ಪಾತೃ ಪ್ರೇಮ ಅಂದ್ರೆ ಏನು ಅಂತ ತೋರುವಂತ ಈ ಕೈಕೆಯ ಕಂದನಿಗೆ ಭರತ. ಹಾಗೆ ಈ ಸುಮಿತ್ರಾದೇವಿ ಹಡೆದಿರ್ತಕ್ಕಂಥ 2 ಮಕ್ಕಳು, ಸುಲಕ್ಷಣವಂತನೂ ಶೀಘ್ರಕೋಪಿಯೂ ಅತ್ಯಂತ ತಪೋನಿನಾಗಿ ಕಾಣುತ್ತಿರುವ ಈ ಸುಲಕ್ಷಣವಂತನಿಗೆ ಲಕ್ಷ್ಮಣ. ಯಾರು ನೋಡಿದ್ರು ಶತ್ರುತ್ವದ ಭಾವನೆನೇ ಬರಬಾರ್ದು. ಅವನ ಮುಖ ನೋಡಿದ್ರೆ ಶತ್ರುನು ಕೂಡ ತಲೆ ಬಾಗಬೇಕು. ಅದಕ್ಕೆ ಒಂದು ಶತ್ರುಘ್ನ. ಆ 4 ಮಕ್ಕಳ ಜನನವಾಯಿತು. ಆ ಶುಕ್ಲ ಪಕ್ಷ ನವಮಿ, ಈ ಸುಂದರವಾದ ದಿನ ಶ್ರೀರಾಮನವಮಿ. ಆ ರಾಮಚಂದ್ರ ಪ್ರಭು ಅವತರಿಸಿ ಈ ಧರೆಯನ್ನು ಬೆಳಗಿದ. ರಾಕ್ಷಸ ಭೀಮನಾಗಿ, ಸುಜನರ ಪ್ರೇಮನಾಗಿ, ಇನಕುಲ ವಲ್ಲಭನಾಗಿ, ಈ ಪ್ರಪಂಚಕ್ಕೆ ಆದರ್ಶ ಪುರುಷ ಅಂದ್ರೆ ಶ್ರೀರಾಮಚಂದ್ರ. ಶ್ರೀರಾಮಜನದ ಕಥೆಯನ್ನು ಕೇಳಿದ ತಮ್ಮೆಲ್ಲರಿಗೂ ಭಗವಂತ ಭೋಗ ಭಾಗ್ಯವನ್ನು ನೀಡಲಿ ಅಂತೇಳಿ ಆ ಪರಮಾತ್ಮನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳೋ. ರಾಮ ರಾಮ ಗೋವಿಂದ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದ.